ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್. ವೀಕ್ಷಕರೇ, ಇದು ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಾದ್ಯಂತ ಅನೇಕ ಕಡೆ ಅನೇಕ ಭಾಗಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ಅನೇಕ ಗ್ರಾಮಗಳಲ್ಲಿ ಜಲಕ್ಷಾಮ ಉಂಟಾಗಿರುವಂಥದ್ದು, ನೀರಿಗೆ ಅಭಾವ ಆಗಿರುವಂಥದ್ದು, ಪಶು ಪಕ್ಷಿಗಳಿಗೆ ಆಹಾರ ಇಲ್ಲ, ನೀರಿಲ್ಲ, ನೀರಿಗೆ ಹಾಹಾಕಾರ ಆಗಿರುವಂಥದ್ದು. ಇದರ ನೇರ ಪರಿಣಾಮ ಬೀಳ್ತಾ ಇರೋದು ರೈತರ ಮೇಲೆ. ಕರ್ನಾಟಕದಾದ್ಯಂತ ಜಲಕ್ಷಾಮ ನಿವಾರಣೆಯಾಗಲಿ, ರಾಜ್ಯ ಹಿತವಾಗಿರಲಿ, ಸುಭಿಕ್ಷವಾಗಿರಲಿ, ವರುಣನ ಕೃಪೆಯಾಗಲಿ ಅನ್ನುವಂಥ ಮಹಾಶಯದೊಂದಿಗೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಮೈಸೂರಿನ ಕೃಷ್ಣರಾಜಸಾಗರ ಅಣೆಕಟ್ಟಿನ ಬಳಿ ಶಿವನಿಗೆ ರುದ್ರಾಭಿಷೇಕವನ್ನು ಮತ್ತು ಗಂಗೆಗೆ ಬಹಳ ವಿಶೇಷವಾಗಿ ಆರಾಧನೆಯನ್ನು ಸಲ್ಲಿಸಿದ್ದಾರೆ. ಇವಿಷ್ಟು ಸಮಗ್ರ ಪೂಜಾ ಕಾರ್ಯಕ್ರಮವನ್ನು ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ ಹೊರಡೋಣ ಮೈಸೂರಿಗೆ. चक्षुषो प्रजामहि महेन्द्रयो समप्रवृत्तिकदा सदा शिवं भजाम्यहम्. श्री गुरुभ्यो नमः. हरि ओम. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. अगजाननवद्भार्कं गजाननमहर्निशमनेकदन्तभक्तानाम् एकदन्तमुपास्महे. रामाय रामभद्राय रामचन्द्राय वेदसे रघुनाथाय नाथाय सीताय पतये नमः. जानकी रामपट्टाभिराम श्रीराम राम रामतः. नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय ते नमः. ಓಂ ಮಹಾಲಕ್ಷ್ಮೀ ನಮಃ. ಇವತ್ತಿನ ದಿವಸ ನಾವಿರ್ತಕ್ಕಂಥದ್ದು KRS ಅಲ್ಲಿದ್ದೀವಿ. KRSಸು ಅದರಲ್ಲೂ ಕೃಷ್ಣರಾಜೇಂದ್ರ ಅಣೆಕಟ್ಟಿನ ಹಿಂಭಾಗದಲ್ಲಿ, ಮುಂಭಾಗದಲ್ಲಿ ನೋಡಿದ್ರೆ ಅಣೆಕಟ್ಟು, ಸದಾಕಾಲ ನೀರಿನಿಂದ ತುಂಬಿರಬೇಕಾದಂಥ ಈ ಸ್ಥಳ ಇವತ್ತು ಬರಿದಾಗಿದೆ. ಆದರೆ ಕಾವೇರಿ ನಿಲ್ಲಬೇಕಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಯಥೇಚ್ಛವಾದಂಥ ರೀತಿ ತಾಯಿ ಕಾವೇರಿ ಪುನಃ ಇಲ್ಲಿ ಆಗಮಿಸಬೇಕಾಗಿದೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಸಾಕಷ್ಟು ಕ್ಷಾಮ ಎದುರಾಗಿದೆ. ರಾಜ್ಯದಲ್ಲಿ ಎದುರಾಗಿರ್ತಕ್ಕಂಥ ಈ ಮಳೆಯ ಕ್ಷಾಮ ರಾಜ್ಯದೆಲ್ಲೆಡೆ ಪುನಃ ಸುಭಿಕ್ಷದಿಂದ ಮಳೆಯಾಗಬೇಕು. ರಾಜ್ಯದಲ್ಲಿ ಪುನಃ ತಂಪಾದಂಥ ವಾತಾವರಣ ಎದುರಾಗಬೇಕು. ಹಾಗೆ ನಾವು ನಿಂತಿರ್ತಕ್ಕಂತಹ ಈ ನೆಲ, ಇದು ಸದಾಕಾಲ ಕಾವೇರಿ ಮಾತೆ ನಿಂತಿರ್ತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ಯಥೇಚ್ಛವಾದಂಥ ರೀತಿ ಕಾವೇರಿಯ ಆಗಮನ ಆಗಬೇಕು. ಸಾಕಷ್ಟು ಭೂಮಿಗಳಿಗೆ ನೀರುಣಿಸ್ತಕ್ಕಂತಹ ಕಾವೇರಿ ತಾಯಿ ಇಲ್ಲಿ ಸಮೃದ್ಧಿಯಾಗಿರಬೇಕು. ಹಾಗೆ ರಾಜ್ಯದಾದ್ಯಂತ ನಾರ್ತ್ ಕರ್ನಾಟಕ ಇರ್ಬೋದು, ಅಥವಾ ಬೀದರು, ಗುಲ್ಬರ್ಗ, ರಾಯಚೂರು, ಗುಲ್ಬರ್ಗ, ಈ ಕಡೆ ಸಾಕಷ್ಟು ಕಡೆ ನೀರಿನ ಅಭಾವ ಸಾಕಷ್ಟಿದೆ. ರಾಜ್ಯದೆಲ್ಲ ಕಡೆ ನೀರಿನ ಅಭಾವ ಇರೋದ್ರಿಂದ ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ವಿಶೇಷವಾದಂಥ ರೀತಿ ಶಿವನಿಗೆ ರುದ್ರಾಭಿಷೇಕ, ಶಿವನ ಆರಾಧನೆ ಮಾಡಬೇಕು ಅಂತ ನಾವು ಸಂಕಲ್ಪವನ್ನು ಮಾಡಿದ್ವಿ. ಮೈಸೂರಿನ ಕೃಷ್ಣರಾಜಸಾಗರ KRS ಅಲ್ಲಿ ನಾವಿದ್ದೇವೆ. ಇಲ್ಲೂ ಸಹಿತ ಶಿವಾರಾಧನೆ ಮಾಡಿ ಸಾಂಬ ಸದಾಶಿವನಿಗೆ ರುದ್ರಾಭಿಷೇಕ, ತ್ರ್ಯಂಬಕೇಶ್ವರನ ಹವನ, ಜೊತೆಗೆ ಕಾವೇರಿಯ ಅನುಷ್ಠಾನ, ಗಂಗಾರಾಧನೆ ಇದೆಲ್ಲವನ್ನು ಮಾಡಬೇಕು ಅಂತ ನನ್ನ ಆತ್ಮೀಯರು, ನನ್ನ ಜೊತೆ ಬಂದಿರತಕ್ಕಂಥ ಬೆಂಗಳೂರಿಂದಲೂ ಸಾಕಷ್ಟು ಜನ ಆಗಮಿಸಿದ್ದಾರೆ. ಅದರೊಂದಿಗೆ ಸಾಕಷ್ಟು ಜನ ಸುತ್ತಮುತ್ತ KRS ಇಂದ ಬಂದಿರತಕ್ಕಂಥ ಭಕ್ತರು ಇದ್ದಾರೆ. ಹಾಗೆ ಇನ್ನಷ್ಟು ಜನ ಭಕ್ತರು KRS ಮುಂಭಾಗದಲ್ಲಿರ್ತಕ್ಕಂಥ ಕಾವೇರಿಯ ಪ್ರತಿಮೆ ಬಳಿ ಸಾಕಷ್ಟು ಜನ ಬೆಳಗಿನಿಂದಲೂ ಕಾಯ್ತಿದ್ದಾರೆ. ಇರಲಿ, ಅವ್ರನ್ನೂ ಮಾತಾಡಿಸೋಣ. ಆದರೆ ಅದಕ್ಕೂ ಮುನ್ನ ಸಾಂಬ ಸದಾಶಿವನ ಆರಾಧನೆ ಮಾಡೋಣ. ಅದಕ್ಕಾಗಿ ಬಂದಿರತಕ್ಕಂಥ ನನ್ನ ಆತ್ಮೀಯರು ಸಾಕಷ್ಟು ಜನ ಇದ್ದಾರೆ. ಈ ಭಾಗದ ಪಂಚಾಯಿತಿ ಸದಸ್ಯರಿರ್ಬೋದು, ಹಾಗೂ ನನ್ನ ಆತ್ಮೀಯರಾದಂಥ ರಾಜೂರವರು ಮತ್ತು ಅಂಜನ್ಮೂರ್ತಿಯರವರು, ಇನ್ನೂ ಹೇಳಬೇಕಂದ್ರೆ ಸಾಕಷ್ಟು ಹೆಸರುಗಳಿದೆ. ಆದರೆ ಏನೇ ಆದರೂ ಎಲ್ಲರ ಮನಸ್ಸು, ಎಲ್ಲರೂ ಸಹಿತ ಸಂತೋಷ ಪಡ್ತಕ್ಕಂಥದ್ದು, ಎಲ್ಲರೂ ಸಹಿತ ಒಂದು ಸಂಕಲ್ಪ ಮಾಡ್ತಕ್ಕಂಥದ್ದು, ಈಗಾಗಿರ್ತಕ್ಕಂತಹ ಜಲಕ್ಷಾಮವನ್ನು ದೂರ ಮಾಡಲಿಕ್ಕೋಸ್ಕರ ನಿಮ್ಮೆಲ್ಲರ ಕೋರಿಕೆ ಸಾಂಬ ಸದಾಶಿವನಲ್ಲಿ. ಮೊನ್ನೆಯಷ್ಟೇ ಮಳೆಯಾಯಿತು, ಮೊನ್ನೆಯಷ್ಟೇ ಶಿವನಿಗೆ ರುದ್ರಾಭಿಷೇಕವಾಯಿತು. ರುದ್ರಾಭಿಷೇಕ ಆದ ದಿವಸವೇ ಯಥೇಚ್ಛವಾದಂಥ ರೀತಿ ಮಳೆ ಆಯಿತು. ಆ ಮಳೆ ಎಲ್ಲೋ ಒಂದು ಭಾಗದಲ್ಲಾದರೆ ಸಾಲದು, ರಾಜ್ಯದಾದ್ಯಂತ ಮಳೆ ಆಗಬೇಕು. ಎಲ್ಲ ಕಡೆ ಪಶು ಪಕ್ಷಿ ಪ್ರಾಣಿಗಳು ಸುಭಿಕ್ಷವಾಗಿರಬೇಕು.
ಜಲಚರಗಳು, ಪಶು ಪಕ್ಷಿಗಳು, ಪ್ರಾಣಿಗಳು, ದನಕರುಗಳು ಪ್ರತಿಯೊಂದಕ್ಕೂ ಸಹಿತ ಒಳ್ಳೆ ಮೇವಾಗಬೇಕಾದರೆ ಗಂಗಾ ಮಾತೆಯ ಅನುಗ್ರಹ ಆಗಬೇಕು. ಆ ಗಂಗಾರಾಧನೆ ಈಗ ಪ್ರಾರಂಭಿಸೋಣ. ಬನ್ನಿ. ಹರೇ ನಮಃ ಪಾರ್ವತೀಪದೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸದಾಕಾಲ ನೀರಿನಿಂದ ತುಂಬಿರಬೇಕಾಗಿರ್ತಕ್ಕಂತಹ ಈ ಡ್ಯಾಮ್ ಈಗ ತಾವು ನೋಡ್ತಾ ಇರತಕ್ಕಂತಹದ್ದು ಕನ್ನಂಬಾಡಿಯ ಅಣೆಕಟ್ಟು. ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿರ್ತಕ್ಕಂಥ ಈ ಸುಂದರವಾದಂತಹ ಅಣೆಕಟ್ಟು ಸಾಕಷ್ಟು ಜಲಚರಗಳಿಗೆ, ದನಕರುಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ, ಅದಕ್ಕಿಂತ ಹೆಚ್ಚಿನಾಗಿ ಮಾನವ ಸಂಕುಲನಕ್ಕೆ, ಭೂಮಿಯ ರೈತರಿಗೆ, ಜೊತೆಗೆ ಭೂಮಿನೇ ನಂಬಿ ಬದುಕ್ತಿರ್ತಕ್ಕಂಥ ರೈತ ಬಾಂಧವರಿಗೆ ಸದಾಕಾಲ ನೀರಿನ ಒಂದು ವಿಶೇಷತೆ ಈ ಒಂದು KRS ಇಂದನೇ. ಆದರೆ ಇವತ್ತಿನ ದಿವಸ KRS ಅಲ್ಲಿ ನೀರಿನ ಅಭಾವ ಆಗ್ತಾ ಇದೆ. ಇದಕ್ಕಾಗಿ ವರ್ಣನ ಕೃಪೆ ಬೇಕಾಗಿದೆ. ವರ್ಣನ ಕೃಪೆ ಬೇಕು. ವರ್ಣನ ಕೃಪೆಗಾಗಿ ಗಂಗಾರಾಧನೆ ಆಗಬೇಕು. ಅದಕ್ಕಾಗಿ ಸಾಂಬ ಸದಾಶಿವನ ಅನುಗ್ರಹಕ್ಕೋಸ್ಕರ ಇವತ್ತಿನ ದಿವಸ ನಾನು, ನನ್ನ ಆತ್ಮೀಯರು ಎಲ್ಲರೂ ಸೇರಿ ಸಾಂಬ ಸದಾಶಿವನಿಗೆ ರುದ್ರ ಮಹಾಯಾಗವನ್ನು, ಜೊತೆಗೆ ಒಂದು ತ್ರಯಂಬಕೇಶ್ವರನ ಅನುಷ್ಠಾನವನ್ನು ಮಾಡಲಿಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಬನ್ನಿ. ವಿಶೇಷವಾದಂತಹ ಈ ಸುಂದರವಾದ ಪರಿಸರದಲ್ಲಿ ಸಾಂಬ ಸದಾಶಿವನಿಗೆ ಪಂಚಾಮೃತ ಅಭಿಷೇಕ, ಜೊತೆಗೆ ವಿಶೇಷವಾದಂತಹ ಒಂದು ಅನುಷ್ಠಾನವನ್ನು ಮಾಡಿ ಶಿವ ಪ್ರಾರ್ಥನೆ ಮಾಡೋಣ. ವರ್ಣನ ಕೃಪೆಗೆ ಎಲ್ಲರೂ ಸಹಿತ ಪಾತ್ರರಾಗೋಣ. ಶೀಘ್ರವಾಗಿ ಆದಷ್ಟು ಇವತ್ತು ಒಂದೆರಡು ದಿವಸ ದಾಟಿದ್ರೂ ಸಹಿತ ಮಳೆ ಆಗಬೇಕು, ವರ್ಣನ ಕೃಪೆ ಆಗಬೇಕು. ಆ ವರ್ಣನ ಕೃಪೆಗೋಸ್ಕರ ಎಲ್ಲರ ಪ್ರಾರ್ಥನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸುಂದರವಾದಂತಹ ಪರಿಸರ. ಸಾಧ್ಯವಾದಷ್ಟು ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, KRS ಮತ್ತು ಈ ಭಾಗದಲ್ಲಿ ಓಡಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ನಾವು ತಿಳಿಸೋದಿಷ್ಟೇ, ಈ ಸುಂದರವಾದಂತಹ ಪರಿಸರ, ಈ ಪರಿಸರದಲ್ಲಿ ಆದಷ್ಟು ಪ್ಲಾಸ್ಟಿಕ್ಕನ್ನು ಯಾರೂ ತರಬಾರ್ದು. ಪ್ಲಾಸ್ಟಿಕ್ ತರತಕ್ಕಂಥದ್ದು ನಿಮ್ಮ ಒಂದು ಸುಖ ಸಂತೋಷಕ್ಕೋಸ್ಕರ ಕುಡಿದು ತಿಂದಾದ ನಂತರ ಬಾಟ್ಲುಗಳನ್ನ ಹೊಡಿತಕ್ಕಂಥದ್ದು, ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳವನ್ನು ಕಲುಷಿತ ಮಾಡತಕ್ಕಂಥದ್ದು. ಈ ಸ್ಥಳದಲ್ಲಿ ನಿಲ್ಲತಕ್ಕಂತಹ ಜಲವನ್ನು ಎಲ್ಲರೂ ಜೀವಧಾರಿಯಾಗಿ ನೀರನ್ನು ಕುಡಿತಕ್ಕಂಥದ್ದಕ್ಕೆ ಉಪಯೋಗಿಸ್ತಾರೆ. ಆ ಕುಡಿಯೋದಕ್ಕೆ ಉಪಯೋಗಿಸಬೇಕಾಗಿರ್ತಕ್ಕಂಥ ಜಲವನ್ನು ಮಲಿನ ಮಾಡಿ ಗಲೀಜು ಮಾಡ್ತಕ್ಕಂಥದ್ದು, ಬಾಟ್ಲು ಹೊಡಿತಕ್ಕಂಥದ್ದು, ಪ್ಲಾಸ್ಟಿಕ್ ತರ್ತಕ್ಕಂಥದ್ದು, ಅಂತರ್ಜಲಕ್ಕೆ ತೊಂದರೆ ಆಗುವಂಥದ್ದು ಯಾರೂ ಮಾಡಬಾರ್ದು. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ನ ನಿಷೇಧ ಮಾಡಿರ್ತಕ್ಕಂಥದ್ದೇ ಭಾಳಷ್ಟು ಒಳಿತು. ಅದಕ್ಕೆ ತತ್ಸಮಾನವಾಗಿ ಎಲ್ಲರೂ ಸಹಿತ ಅದನ್ನೇ ನಾವು ಪಾಲನೆ ಮಾಡಬೇಕು. जय जय शंकर हर हर शंकर 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 Salidapa, Salidapa. Jai Jai Shankara, Har Har Shankara. Jai Jai Shankara, Har Har Shankara.
ಶ್ರೀಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ತ್ರ್ಯಂಬಕೇಶ್ವರನ ಅನುಷ್ಠಾನಕ್ಕಾಗಿ ರಾಜ್ಯದಲ್ಲಿ ಇವತ್ತುಂಟಾದಂಥ ಈ ಒಂದು ಬರಗಾಲ ಅಂದರೆ ಕ್ಷಾಮ, ಜಲವಿಲ್ಲದಿರ ಸಾಕಷ್ಟು ಜನ ತೊಂದರೆಗೀಡಾಗಿದ್ದಾರೆ. ಸಮಸ್ಯೆಗಳು ಸಾಕಷ್ಟು ಎದುರಾಗ್ತಾ ಇದೆ. ಜಲಚರಗಳಿಗೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ. ಇಷ್ಟೆಲ್ಲ ತೊಂದರೆ ಆಗ್ತಾ ಇರ್ತಕ್ಕಂಥದ್ರಿಂದ ಇವತ್ತಿನ ದಿವಸ ನಾವು KRSಗೆ ಬಂದಿದ್ದೀವಿ. ಮೈಸೂರಿನ KRS ಭಾಗದಲ್ಲಿ ಇವತ್ತು ವಿಶೇಷವಾದಂಥ ರೀತಿ ಈ ಒಂದು ಜಲದ ಆ ಒಂದು ಜಲಾನುಷ್ಠಾನಕ್ಕೋಸ್ಕರ ರುದ್ರನ ಆರಾಧನೆ ಮಾಡ್ತಿದ್ದೀವಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ, ರುದ್ರನಿಗೆ ರುದ್ರಾಭಿಷೇಕವನ್ನು ಮಾಡಿ ಗಂಗಾರಾಧನೆ ಮಾಡ್ತಕ್ಕಂಥದ್ದು. ಜೊತೆಗೆ ತ್ರ್ಯಂಬಕೇಶ್ವರನ ಅನುಷ್ಠಾನಕ್ಕೋಸ್ಕರ ಇವತ್ತು ನಾವು KRSಗೆ ಬಂದಿದ್ದೀವಿ. ಇಲ್ಲಿರ್ತಕ್ಕಂತಹ ಕಾವೇರಿ ಮಾತೆಗೂ ವಿಶೇಷವಾದಂಥ ರೀತಿ ಪುಷ್ಪಾರ್ಚನೆ ಮಾಡಿ ಅಮ್ಮನವರ ಸಂಕಲ್ಪವನ್ನು, ಅಮ್ಮನವರ ಆಶೀರ್ವಾದವನ್ನು ನಾವು ತಗೊಳ್ಬೇಕಾಗಿದೆ. ಇವತ್ತು ಈ ಸುಂದರವಾದಂತಹ ಪ್ರದೇಶ, ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಭೂಮಿ, ಈ KRS ಭಾಗದಲ್ಲಿ ಜಲದ ಕ್ಷಾಮ ಉಂಟಾಗಿದೆ. ಇಲ್ಲೂ ಸಹಿತ ನೀರಿಲ್ಲದ್ರಿಂದ ಸಾಕಷ್ಟು ಜನ ತೊಂದರೆಗೀಡಾಗ್ತಿದ್ದಾರೆ. ಅದಕ್ಕೋಸ್ಕರ ಈ ಸ್ಥಳದಲ್ಲಿ ನಾವು ಮಾಡ್ತಕ್ಕಂಥ ಅನುಷ್ಠಾನ ಇಡೀ ರಾಜ್ಯದಾದ್ಯಂತ ಒಳ್ಳೆ ಮಳೆ ಆಗಬೇಕು, ಮಳೆಗೆ ತತ್ಸಮಾನವಾಗಿ ಎಲ್ಲ ಕಡೆ ಬೆಳೆ ಆಗಬೇಕು, ರೈತರು ಸುಭಿಕ್ಷವಾಗಿರಬೇಕು, ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ, ಜಲಚರಗಳಿಗೆ ಒಳ್ಳೆ ನೀರಾಗಬೇಕು. ಅದಕ್ಕೋಸ್ಕರ ಸಾಂಬ ಸದಾಶಿವನ ಅನುಗ್ರಹಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಾಯಾರ್ಥವಾಗಿ ನನ್ನ ಜೊತೆಯಲ್ಲಿರ್ತಕ್ಕಂಥ ಅಂಜನ್ಮೂರ್ತಿಯವರಿದ್ದಾರೆ ಮತ್ತು ನನ್ನ ಆತ್ಮೀಯರಾದಂತಹ ರಾಜುರವರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಇನ್ನೂ ಈ ಭಾಗದ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ, ಪತ್ರಿಕೋದ್ಯಮದವರು ಹಾಗೂ ಸಾಕಷ್ಟು ಜನ ಈ ಗ್ರಾಮ ಪಂಚಾಯತಿ ಸದಸ್ಯರು ಇದೆಲ್ಲ ಇರಲಿ. ಅಂಬಿಗ ಈ ಬೋಟನ್ನು ನಡೆಸ್ತಕ್ಕಂಥ ಈ ನನ್ನ ತಮ್ಮನೂ ಸಹಿತ, ಎಲ್ಲ ನನ್ನ ಅಣ್ಣ ತಮ್ಮಂದರೆ ಎಲ್ಲರೂ ಸಹಿತ ಶ್ರಮ ಬಿದ್ದು ಇಂಥ ಒಂದು ಧರ್ಮ ಕಾರ್ಯಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಈ ಅಣೆಕಟ್ಟು ಇವತ್ತು ನಾವೇನು ನೋಡ್ತಿದ್ದೀವಿ, ಈ ಅಣೆಕಟ್ಟು ಮುಂಬರ್ತಕ್ಕಂತಹ ದಿನಗಳಲ್ಲಿ ಆದಷ್ಟು ಬೇಗ ಅಣೆಕಟ್ಟಿನ ತುಂಬ ಜಲ ತುಂಬಬೇಕು. ರಾಜ್ಯದಾದ್ಯಂತ ಜಲ ನೆಮ್ಮದಿಯಾಗಿರಬೇಕು. ಆ ಜಲ ನೆಮ್ಮದಿಯಾಗಿ ಬಂದರೆ ರೈತ ಬಾಂಧವರು ನೆಮ್ಮದಿಯಾಗಿರ್ತಾರೆ. ಅದಕ್ಕಾಗಿ ಈ ಅಣೆಕಟ್ಟಲ್ಲಿ ಸದಾಕಾಲ ನೀರು ತುಂಬಲಿಕ್ಕೋಸ್ಕರ ಕಾವೇರಿ ಅನುಷ್ಠಾನವನ್ನು ಈ ಒಂದು ಕಾವೇರಿಯ ದಡದಲ್ಲಿ ಮಾಡೋಣ. ಬನ್ನಿ ಎಲ್ಲರೂ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡೋಣ. ಸಾಂಬ ಸದಾಶಿವನಿಗೆ ಅಭಿಷೇಕವನ್ನು ಮಾಡೋಣ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಅನುಗ್ರಹಕ್ಕೋಸ್ಕರ, ವರುಣನ ಕೃಪೆಗೋಸ್ಕರ ರುದ್ರನಿಗೆ ರುದ್ರಾಭಿಷೇಕ. ವಿಶೇಷವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ, ಕಾವೇರಿಯ ತಟದಲ್ಲಿ ಕಾವೇರಿ ಸದಾಕಾಲ ನಿಂತು ಸಾಕಷ್ಟು ಭೂಮಿಗಳಿಗೆ ನೀರುಣಿಸುವಂತಹ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ KRS ಡ್ಯಾಮಲ್ಲಿ ವಿಶೇಷವಾದಂಥ ರೀತಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಭವೇ 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 ಭವ ಸ್ವಮಾನ್ ಭವೋದ್ಭವಾಯ ನಮಃ.
ಸಾಂಬ ಸದಾಶಿವ. ಎಲ್ಲಿ ಶಿವಲಿಂಗ ವಿಶೇಷವಾಗಿರುತ್ತೋ, ಶಿವನ ಸಾನ್ನಿಧ್ಯ ಎಲ್ಲಿರುತ್ತೋ ಅಲ್ಲಿ ಸ್ವಾಮಿಗೆ ಅಭಿಷೇಕವಾಗಬೇಕು. ನಾನು ಮೊನ್ನೆಯಿಂದ ತಿಳಿಸ್ತಾ ಬರ್ತಿದ್ದೇನೆ, ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ ಶಿವಾಲಯಗಳಲ್ಲೂ ಸ್ವಾಮಿಗೆ ರುದ್ರಾಭಿಷೇಕವಾದರೆ ಖಂಡಿತವಾಗಲೂ ವರ್ಣನ ಕೃಪೆ ಆಗುತ್ತೆ. ಗಂಗೆ ಧರೆಗಿಳಿಬೇಕಾದ್ರೆ ಶಿವ ತೃಪ್ತನಾಗಬೇಕು. ಶಿವ ತೃಪ್ತನಾಗಬೇಕಾದ್ರೆ ಜಲಾಭಿಷೇಕ ಆಗಬೇಕು. ಶಿವನಿಗೆ ವಿಶೇಷವಾದಂಥ ರೀತಿ ಈ ಭಾಗದಲ್ಲೂ ಬಂದಿರತಕ್ಕಂಥ ಸಾಕಷ್ಟು ಜನ ಅಭಿಮಾನಿ ದೇವರುಗಳಿದ್ದಾರೆ. ಹಾಗೂ ನನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ನನ್ನ ಆತ್ಮೀಯರು ಅಣ್ಣ ತಮ್ಮಂದರು ಬಂದಿದ್ದಾರೆ. ಎಲ್ಲರೂ ಶಿವನಿಗೆ ವಿಶೇಷವಾದಂಥ ರೀತಿ ಪ್ರಾರ್ಥನೆ ಮಾಡೋಣ. ಓಂ परमेश्वराय शशिशेखराय गंगाधराय नमः. परमेश्वराय शशिशेखराय गंगाधराय नमः. गुणसाम्भवाय शिवताण्डवाय शिवशङ्कराय नमः. गुणसाम्भवाय शिवताण्डवाय शिवशङ्कराय नमः. परमेश्वराय शशिशेखराय गंगाधराय नमः. परमेश्वराय शशिशेखराय गंगाधराय नमः. गुणसाम्भवाय शिवताण्डवाय शिवशङ्कराय नमः. गुणसाम्भवाय शिवताण्डवाय शिवशङ्कराय नमः. कनकसमेशितैरा ಸ್ವಾಮಿಗೆ ಗೋಕ್ಷೀರದಿಂದ ಅಭಿಷೇಕ. ಗೋಕ್ಷೀರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಗೋವು ಸಂಪತ್ತು ಉಳಿಬೇಕಾದರೂ ಜಲ ಬೇಕು. ನೋಡಿ, ಒಂದಕ್ಕೊಂದರ ಸಂಬಂಧ ಎಷ್ಟು ಚೆನ್ನಾಗಿದೆ. ಸೃಷ್ಟಿನಲ್ಲಿ ಈ ಪ್ರಕೃತಿನಲ್ಲಿ ಎಲ್ಲವೂ ವಿಶೇಷವೇ. ವಿಶೇಷವಾಗಿರ್ತಕ್ಕಂತಹ ಈ ಪ್ರಕೃತಿನಲ್ಲಿ ಗೋವುಗಳಿಗೂ ಅಷ್ಟೇ ಆದ್ಯತೆ ಇದೆ. ಅಂತಹ ಗೋಮಾತೆಯ ಅನುಷ್ಠಾನಕ್ಕಾಗಿ ನಾವು ಇವತ್ತು ಪ್ರಾರ್ಥನೆ ಮಾಡಬೇಕಾಗಿದೆ. ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ನಮ್ಮ ಭರತಖಂಡದಲ್ಲಿ ಗೋ ಸಂರಕ್ಷಣೆ ಆಗಬೇಕು. ಗೋವುಗಳು ಸಂರಕ್ಷಣೆಯಾಗಿದ್ದು ಗೋವಿಗೆ ಒಳ್ಳೆ ಮೇವು ಬೇಕು ಮತ್ತು ಜಲ ಬೇಕು. ಅದಕ್ಕಾಗಿ ವರ್ಣನ ಕೃಪೆ ಬೇಕು. ಓಂ ಆಪ್ಯಾಯಸ್ಸು ಸಮೇತುತ ವಿಶ್ವದಸ್ಸೋಮರ್ಷಿಯಂ ಭವಾವಾಜಸ್ಸ ಸಂಘದೇ ಕ್ಷೀರೇಣ ಸ್ನಪಯಾಮಿ. ಆಪ್ಯಾಯಸ್ಸು ಸಮೇತುತ ವಿಶ್ವದಸ್ಸೋಮರ್ಷಿಯಂ ಭವಾವಾಜಸ್ಸ ಸಂಘದೇ ಕ್ಷೀರೇಣ ಸ್ನಪಯಾಮಿ. गौरी प्रियाय कालान्तकाय ज्योतिर्मयाय नमः. ॐ नमः शिवाय ॐ नमः शिवाय ॐ नमः शिवाय नमः. ॐ नमः शिवाय ॐ नमः शिवाय ॐ नमः शिवाय नमः. ॐ नमः शिवाय ॐ नमः शिवाय ॐ नमः शिवाय नमः. ಸ್ವಾಮಿಗೆ ಕ್ಷೀರಾಭಿಷೇಕವಾಯಿತು. ಇನ್ನು ದದಿ ಅಂದರೆ ಮೊಸರು, ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ ಇದೆಲ್ಲವೂ ಸಹಿತ ಗೋವುಗಳಿಂದಲೇ. ಅಂತಹ ಗೋಮಾತೆ ಉಳಿಬೇಕು, ಗೋ ಸಂರಕ್ಷಣೆ ಆಗಬೇಕು. ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ರೈತರ ಕುಟುಂಬದಲ್ಲೂ ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ವಯಸ್ಸಾದಂಥ ಗೋವುಗಳನ್ನು ಕಸಾಯಿಖಾನೆ ಕಳಿಸಬೇಡಿ. ಜೊತೆಗೆ ಗೋ ಸಂರಕ್ಷಣೆ ಮಾಡಿ ಗೋವುಗಳನ್ನು ಉದ್ಧರಿಸಿ. ಗೋವನ್ನು ನಾವು ಸಂರಕ್ಷಣೆ ಮಾಡಿದ್ರೆ ನಿಮ್ಮೆಲ್ಲರ ಮನೆಯಲ್ಲೂ ನಮ್ಮ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳ ತನಕ ಆ ಗೋವೇ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ಹಿಂದೆ ಪ್ರತಿಯೊಬ್ಬರ ಮನೆಗೂ ಗೋಮಾತೆಯ ಅನುಷ್ಠಾನ ಇತ್ತು. ಬೆಳಿಗ್ಗೆ ಸಾಯಂಕಾಲ ದ್ವಿಕಾಲದಲ್ಲಿ ಮನೆಯಲ್ಲಿ ಪ್ರತಿ ದಿವಸ ಅನುಷ್ಠಾನವಾದ ನಂತರ ಗೋವುಗಳ ಅನುಷ್ಠಾನವೂ ಹಾಗೇ ನಡೀತಿತ್ತು. ಆದರೆ ಇವತ್ತಿನ ದಿವಸ ಕಾರ್ಯನಿಮಿತ್ತವಾಗೋ ಅಥವಾ ಈ ಕಾರ್ಯವೈಪರ್ಯವೋ ಒಂದೂ ತಿಳಿತಿಲ್ಲ. ಗೋವುಗಳನ್ನು ನಾವು ಮತ್ತೊಂದು ಕಡೆ ಕಳಿಸ್ತಿದ್ದೇವೆ. ಗೋವುಗಳನ್ನು ಕಳಿಸ್ತಿರ್ತಕ್ಕಂಥದ್ದು ಧರ್ಮ ವಿರೋಧವಾಗಿ ನಡ್ಕೊಳ್ತಿರ್ತಕ್ಕಂಥದ್ದು, ಧರ್ಮ ಜಾಗೃತಿ ಇಲ್ಲದಿರತಕ್ಕಂಥದ್ದು, ಧರ್ಮನ ನಾವು ಸಂರಕ್ಷಣೆ ಮಾಡದಿರತಕ್ಕಂತಹ ಈ ಕಾಲದಲ್ಲಿ ನಡಿಬಾರ್ದು ನಡೆದು ಹೋಗ್ತಾ ಇದೆ. ಸಾಧ್ಯವಾದಷ್ಟು ಧರ್ಮವು ರಕ್ಷಿತ ಧರ್ಮ ಸಂರಕ್ಷಣೆ ಆಗಬೇಕು. ಧರ್ಮ ಸಂರಕ್ಷಣೆ ಇರತಕ್ಕಂಥ ಧರ್ಮ ಸೂಕ್ಷ್ಮಗಳನ್ನು ಪ್ರತಿಯೊಬ್ಬರು ಸಹಿತ ಅರಿತು ಬಾಳಬೇಕು. ಪ್ರತಿಯೊಬ್ಬರ ಮನೆ ಮಕ್ಕಳು ಸಂಸ್ಕಾರವಂತರಾಗಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಯಶಸ್ಸಿನ ಹಾದಿ ಇರಬೇಕು. ಪ್ರತಿದಿನ ಗೋ ಸಂಪತ್ತನ್ನು ಆರಾಧನೆ ಮಾಡಬೇಕು. ಓಂ ದಧಿಕ್ರಾವಣ್ಯೋ ಅಕಾರಿಶಂ ವಿಷ್ಣು ರತ್ತಸ್ಯ ವಾಜನಃ ಸುರಭಿನೋ ಮುಖಾಕರತ್ ಪ್ರಣಾಯೋ ಗುಂಶತಾರಿಷದು. परमेश्वराय शशिशेखराय गंगाधराय नमः. परमेश्वराय शशिशेखराय गंगाधराय नमः. गुणसाम्भवाय शिवताण्डवाय शिवशङ्कराय नमः. गुणसाम्भवाय शिवताण्डवाय शिवशङ्कराय नमः. ಶಿವ ಕೇಳ್ತಕ್ಕಂಥದ್ದು ಮುತ್ತು ರತ್ನವಲ್ಲ, ವಜ್ರ ವೈಡೂರ್ಯವಲ್ಲ. ಶಿವನಿಗೆ ಬೇಕಾಗಿರ್ತಕ್ಕಂಥದ್ದು ಭಸ್ಮ ಪತ್ರೆಗಳು. ಶಿವನಿಗೆ ಭಸ್ಮ ಪತ್ರೆಗಳನ್ನು ಕೊಟ್ಟು ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ವರ್ಣನ ಕೃಪೆ ಆಗುತ್ತೆ. ಗಂಗೆ ಧರೆಗಿಳಿತಾಳೆ. ಅಂತಹ ಭಸ್ಮವನ್ನು ಸ್ವಾಮಿಗೆ ಅಭಿಷೇಕ ಮಾಡೋಣ.
ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ. ಸಾಂಬ ಸದಾಶಿವನಿಗೆ ಭಸ್ಮಾಭಿಷೇಕ ಆಯಿತು. ಇನ್ನು ಶಿವನ ತಲೆಯ ಮೇಲಿರ್ತಕ್ಕಂಥ ಗಂಗಾಮಾತೆ, ಆ ಯಮ್ಮನವರಿಗೆ ಅಂದರೆ ಗಂಗಾಮಾತೆಗೆ ಅರಿಶಿನ ಕುಂಕುಮ ಇದು ಬಹಳ ವಿಶೇಷ. ತಾಯಿಗೆ ಹರಿದ್ರಾ ಕುಂಕುಮ. ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಸ್ತ್ರೀಯರು ಸಹಿತ ನೀವು ಹೆಚ್ಚು ಬೆಲೆ ಕೊಡಬೇಕಾಗಿರ್ತಕ್ಕಂಥದ್ದು ಅರಿಶಿನ ಕುಂಕುಮ ಹೂಗೆ ಮಾತ್ರ. ಮೈಮೇಲೆ ಹಾಕ್ಕೊಳ್ತಕ್ಕಂಥ ಆಭರಣಗಳಿಗೆ ಬೆಲೆ ಕೊಡ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಹಣೆಗೆ ಪುಡಿ ಕುಂಕುಮವನ್ನು ಇಡತಕ್ಕಂಥದ್ದು, ಅರಿಶಿನವನ್ನು ಗಲ್ಲಕ್ಕೆ ಮತ್ತು ಎದೆಗೂಡಿಗೆ ಅರಿಶಿನವನ್ನು ಹಚ್ಚತಕ್ಕಂಥದ್ದು. ಈ ಅರಿಶಿನದಲ್ಲಿ ಅಷ್ಟು ವಿಶೇಷತೆ ಇದೆ. ಅದಕ್ಕೋಸ್ಕರನೇ ದೇವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಹರಿದ್ರಾ ಕುಂಕುಮ. ಯಾವುದೇ ಪೂಜಾನುಷ್ಠಾನಗಳಿಗೆ ಬರಬೇಕಾದ್ರೂ, ಯಾವುದೇ ಒಂದು ಅನುಷ್ಠಾನ ಮಾಡಬೇಕಾದ್ರೂ, ಮನೆಗೆ ಬರ್ತಕ್ಕಂಥ ಯಾರೇ ಒಬ್ಬ ಅತಿಥಿ ಗಣ್ಯರು ಬಂದರೂ ಸಹಿತ ಅದರಲ್ಲಿ ಸುಮಂಗಲೆಯರು ಮುತ್ತೈದೆಯರು ಮನೆಗೆ ಬಂದಾಗ ತಪ್ಪದೀರ ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥ ಪದ್ಧತಿ ಎಲ್ಲರ ಮನೆಯಲ್ಲೂ ಇರಬೇಕು. ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಶಿವನ ಅರ್ಧಾಂಗಿಯಾದಂಥ ಗಂಗಾಮಾತೆಗೆ ವಿಶೇಷವಾದಂತಹ ಹರಿದ್ರಾ ಕುಂಕುಮದಿಂದ ಅರ್ಚನೆ ಮಾಡೋಣ. ಅಘೋರೇಭ್ಯೋ ತಘೋರೇಭ್ಯೋ ಅಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು, ವಾಸ್ತವಿಕವಾಗಿ ಬರ್ತಕ್ಕಂತಹ ದೋಷಗಳಿಗೆ ಒಳ್ಳೆಯದು. ಜೊತೆಗೆ ಅರಿಶಿಣದಿಂದ ಸಾಕಷ್ಟು ಒಳಿತನ ನಾವು ಕಾಣಬಹುದು. ಹಾಗೂ ಸೌಮಂಗಲ್ಯತನವನ್ನು ದೃಢಪಡಿಸ್ಕೊಳ್ಳಿಕ್ಕೆ, ವಿಶೇಷವಾದಂತಹ ಆರೋಗ್ಯ ವೃದ್ಧಿಗೆ, ಮನಸ್ಸು ಸಮಾಧಾನಕ್ಕೆ, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ಪರಿಹಾರಕ್ಕೆ ಇದೆಲ್ಲಕ್ಕೂ ಅರಿಶಿಣ ಮುಂದಾಗುತ್ತೆ. ಇನ್ನು ಕುಂಕುಮ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರೂ ಕುಂಕುಮವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಭಕ್ತ ಪ್ರಿಯಾಯ ನಾದ ಪ್ರಿಯಾಯ ರಾಮ ಪ್ರಿಯಾಯ ನಮೋ. ಚರ್ಮಾಂಬರಾಯ ನೇತ್ರತ್ರಯಾಯ ಗೀತ ಪ್ರಿಯಾಯ ನಮೋ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮೋ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮೋ. ಸಾಂಬ ಸದಾಶಿವನಿಗೆ ಆಸ್ಥಾನದಲ್ಲಿ ನಡೀತಾ ಇರತಕ್ಕಂತಹ KRS ನಡೀತಕ್ಕಂತಹ ಕಾವೇರಿಯ ತಟದಲ್ಲಿ ಸಾಂಬ ಸದಾಶಿವನ ಆರಾಧನೆ ಆಗ್ತಾ ಇದೆ. ಈ ಆರಾಧನೆ ನಡೀತಕ್ಕಂತಹ ಸ್ಥಳದಲ್ಲಿ ಸಾಂಬ ಸದಾಶಿವನಿಗೆ ಪತ್ರೆಯಿಂದ ಅನುಷ್ಠಾನ ಇದು ಬಹಳ ವಿಶೇಷ. ಅದರಿಂದ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರವನ್ನೇ ಎಲ್ಲರೂ ಪಠನೆ ಮಾಡ್ತಕ್ಕಂಥದ್ದು. ಹೇಳಿ ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಪರಮೇಶ್ವರಾಯ ಶಶಿಶೇಖರಾಯ ಗಂಗಾಧರಾಯ ನಮಃ. परमेश्वराय शशिशेखराय गंगाधराय नमः. गुणसाम्भवाय शिवताण्डवाय शिवशङ्कराय नमः. गुणसाम्भवाय शिवताण्डवाय शिवशङ्कराय नमः. कनकसमेश कैलासवास विश्वेश्वराय नमः. कनकसमेश कैलासवास विश्वेश्वराय नमः. गौरी प्रियाय कालान्तकाय ज्योतिर्मयाय नमः. गौरी प्रियाय कालान्तकाय ज्योतिर्मयाय नमः. ॐ नमः शिवाय ॐ नमः शिवाय ॐ नमः शिवाय नमः. शिवाय ओम नमः शिवाय ओम नमः शिवाय नमः. ओम नमः शिवाय ओम नमः शिवाय ओम नमः शिवाय नमः. ओम नमः शिवाय ओम नमः शिवाय ओम नमः शिवाय नमः. ओम नमः शिवाय ओम नमः शिवाय ओम नमः शिवाय नमः. ओम नमः शिवाय ओम नमः शिवाय ओम नमः शिवाय नमः. ओम नमः शिवाय ओम नमः शिवाय ओम नमः शिवाय नमः. ओम नमः शिवाय ओम नमः
ಶಿವಾಯ ಓಂ ನಮಃ ಶಿವಾಯ ನಮಃ ॐ नमः शिवाय ॐ नमः शिवाय ॐ नमः शिवाय नमः ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ॐ नमः शिवाय ॐ नमः शिवाय ॐ नमः शिवाय नमः रङ्गमुरारिसुधार्जितलिङ्गं निर्मलभाषितशोभितलिङ्गं यन्मजदुःखविनाशकलिङ्गं तत्प्रणमामि सदा शिवलिङ्गम् ॐ शिव ॐ शिव देवमुनिप्रवराजितलिङ्गं कामदहं करुणाकरलिङ्गं रावणदर्पविनाशनलिङ्गं तत्प्रणमामि सदा शिवलिङ्गम् ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ವಸ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ ಓಂ ನಿಶಸೇದ ಗಣಪತೆ ಗಣೇಶತ್ವಾಮ ಪ್ರಥಮಂ ಕವೀನಾನ್ ಹೃದಯ ತತ್ರ ಯದೇ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಪರ್ಚಾತ್ ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಈ ಸುಂದರವಾದಂತಹ ಪ್ರದೇಶ, ಈ ಪ್ರದೇಶದಲ್ಲಿ ಸದಾಕಾಲ ನೀರಿದ್ದರೆ ನಾವಿಲ್ಲಿ ಬರಲಿಕ್ಕಾಗೋದಿಲ್ಲ. ಪುನಃ ನೀರಿಲ್ಲಿಗೆ ಆಗಮನ ಆಗಲಿ, ಇಲ್ಲಿ ಯಥೇಚ್ಛವಾದಂತಹ ನೀರು ನಿಲ್ಲಿ, ಜೊತೆಗೆ ಇಲ್ಲಿ ಜಾಸ್ತಿ ನೀರು ನಿಂತಷ್ಟು ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಜಲಚರಗಳಿಗೆ, ರೈತ ಬಾಂಧವರಿಗೆ ಎಲ್ಲರಿಗೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಜಲ ಇಲ್ಲಿ ನಿಂತರೆ ಕಾವೇರಿ ತಾಯಿ ಇಲ್ಲಿ ಬರಬೇಕು, ಇಲ್ಲಿ ನಿಲ್ಲಬೇಕು. ಈ ಒಂದು ಅಣೆಕಟ್ಟಿನ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದ ಹಿಂಭಾಗದಲ್ಲಿ ಯಥೇಚ್ಛವಾದಂಥ ನೀರು ನಿಂತರೆ ರಾಜ್ಯದ ಜನತೆಗೆ ಒಂದಷ್ಟು ವಿಶೇಷತೆ ಆಗುತ್ತೆ. ಜಲ ಬರಬೇಕು, ನೀರು ನಿಲ್ಲಬೇಕು. ಆ ನೀರು ನಿಲ್ಲಲಿಕ್ಕೋಸ್ಕರ ಸಾಂಬ ಸದಾಶಿವನಲ್ಲಿ ವಿಶೇಷವಾದಂಥ ಅನುಷ್ಠಾನ, ಜೊತೆಗೆ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಅನುಷ್ಠಾನವನ್ನು ಈಗಾಗಲೇ ಅಭಿಷೇಕವನ್ನು ದರ್ಶನ ಮಾಡಿದ್ದೀರಿ. ಈ ಸುಂದರವಾದಂತಹ ಕಾವೇರಿ ತಟದಲ್ಲಿ, ಕಾವೇರಿ ಜಲದಲ್ಲಿ ಸಾಂಬ ಸದಾಶಿವನಿಗೆ ಅಭಿಷೇಕವಾಯಿತು. ಅಭಿಷೇಕ ಆಯಿತು. ಇನ್ನು ಸ್ವಾಮಿಗೆ ಷೋಡಶೋಪಚಾರ ಪೂಜೆ, ಜೊತೆಗೆ ವಿಶೇಷವಾದಂಥ ರುದ್ರನಿಗೆ ವಿಶೇಷವಾದಂಥ ತ್ರ್ಯಂಬಕೇಶ್ವರನ ಹವನವನ್ನು, ಅಂದರೆ ರುದ್ರನ ವಿಶೇಷವಾಗಿರ್ತಕ್ಕಂಥ ಮೃತ್ಯುಂಜಯ ಹವನವನ್ನು ಸಹಿತ ಈಗ ಮಾಡೋಣ. ಇದಕ್ಕಾಗಿ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಈಗಾಗಲೇ ಪ್ರಥಮದಲ್ಲಿ ಗಣಪತಿ ಪೂಜೆ ಆದ ನಂತರ ಅಭಿಷೇಕ ಆಗಿದೆ. ಮತ್ತೊಮ್ಮೆ ಗಣಪತಿ ಪೂಜೆಯನ್ನು ಪ್ರಾರಂಭಿಸಿ ಹರಿಹರ ಬ್ರಹ್ಮಾದಿಗಳನ್ನು ಸಹಿತ 3 ಕಳಶಗಳಿಂದ ಆರಾಧನೆ ಮಾಡ್ತಿದ್ದೀವಿ. ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರು. ಎಲ್ಲ ನದಿಗಳ ತೀರ್ಥವು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹುಟ್ಟತಕ್ಕಂತಹ ಎಲ್ಲ ನದಿಗಳ ಉಗಮ ಆಗಬೇಕು. ಎಲ್ಲ ನದಿಗಳು ಯಥೇಚ್ಛವಾದ ರೀತಿ ತುಂಬಿ ಹರಿಬೇಕು. ಎಲ್ಲೆಲ್ಲೂ ವಿಶೇಷವಾಗಿ ಆಗಿರ್ತಕ್ಕಂತಹ ಈ ಜಲಕ್ಷಾಮ ಏನಿದೆ ಅದು ಆದಷ್ಟು ಬೇಗ ತೊಲಗಬೇಕು. ಜಲಕ್ಷಾಮ ದೂರ ಆಗಬೇಕು. ವಿಶೇಷವಾದಂತಹ ರೀತಿ ಗಂಗೆ ಆರಾಧನೆ ಬರಬೇಕು. ಸಾಂಬ ಸದಾಶಿವನ ತನ್ನ ತಲೆಯ ಮೇಲೆ ಇಟ್ಟುಕೊಂಡಿರ್ತಕ್ಕಂಥ ಗಂಗಾ ಮಾತೆಯನ್ನು ಧರೆಗಿಳಿಸಬೇಕು. ಅದಕ್ಕಾಗಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ರುದ್ರನಿಗೆ ರುದ್ರಾಭಿಷೇಕವನ್ನು ಹಾಗೂ ಮಹಾಮೃತ್ಯುಂಜಯ ಹೋಮವನ್ನು, ವಿಶೇಷವಾಗಿರ್ತಕ್ಕಂಥ ಹರಿಹರ ಬ್ರಹ್ಮಾದಿಗಳ ಅನುಷ್ಠಾನವನ್ನು ಇವತ್ತು ನಾವು ಮಾಡ್ತಿದ್ದೀವಿ. ಬನ್ನಿ, ಎಲ್ಲ ನನ್ನ ಆತ್ಮೀಯರು ಹಾಗೂ ಈ ಭಾಗದ ಸುತ್ತಮುತ್ತಿರತಕ್ಕಂಥ ಸಾಕಷ್ಟು ಜನ ಇಲ್ಲಿಗೆ ಆಗಮಿಸಿದ್ದಾರೆ. ಈ ಒಂದು ಉರಿ ಬಿಸಿಲಲ್ಲೂ ಸಹಿತ ಭಕ್ತ ಜನ ಸಾಕಷ್ಟು ಜನ ಆಗಮಿಸಿದ್ದಾರೆ. ಇಲ್ಲಿಗೆ ಬಂದಿರತಕ್ಕಂಥವರು ಮೈಸೂರಾಗಿರ್ಬೋದು, KRS ಆಗಿರ್ಬೋದು, ಅಥವಾ ಸುತ್ತಮುತ್ತ ಇರತಕ್ಕಂತಹ ಮಲೆ ಮಹದೇಶ್ವರನ ಬೆಟ್ಟ, ಇನ್ನೂ ಸಾಕಷ್ಟು ದೂರಾಭಾರದಿಂದ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಆಗಮಿಸಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ನಡೀತಕ್ಕಂಥ ಈ ಒಂದು ಮಹಾವಿಷ್ಣು ಜೊತೆಗೆ ಮಹಾರುದ್ರ ಹರಿಹರ ಬ್ರಹ್ಮಾದಿಗಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ರುದ್ರನಿಗೆ ಪ್ರೀತಿಯಾಗಿರ್ತಕ್ಕಂಥ ರುದ್ರಾಭಿಷೇಕ ವಿಶೇಷವಾಗಿ ನಡೆದಿದೆ. ಸರಿಸುಮಾರು ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನ. ಈ ಅಭಿಜಿನ್ ಲಗ್ನದಲ್ಲಿ ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕ, ಅಲಂಕಾರ, ಹೋಮ, ಹವನ ಇದೆಲ್ಲವೂ ಸಹಿತ ಭಗವಂತ ತೃಪ್ತನಾಗಬೇಕು. ಆದಷ್ಟು ಬೇಗ ವರ್ಣನ ಕೃಪೆ ಆಗಬೇಕು. ಇವತ್ತೇ ಮಳೆ ಆಗಬೇಕು, ಇವತ್ತೇ ಅನುಷ್ಠಾನ ಆಗಬೇಕು. ಹೀಗಾಗಿ ಮೊನ್ನೆಯೂ ಸಂಕಲ್ಪ ಮಾಡಿದ್ದೀವಿ. ಇದು 2ನೇ ಒಂದು ಸಂಕಲ್ಪ ಆಗ್ತಿದೆ. ಇನ್ನೊಂದು ಸಂಕಲ್ಪ ಇದೆ, ಅದು ಸಾಧ್ಯವಾದಷ್ಟು ಉತ್ತರ ಕರ್ನಾಟಕದ ಕಡೆ ಮಾಡೋಣ. ಯಾಕೆಂದರೆ ಈ ಭಾಗದಲ್ಲಾದರೂ ಇಷ್ಟು ಜಲವನ್ನು ನೋಡ್ತಿದ್ದೀವಿ. ಇದೇ ಉತ್ತರ ಕರ್ನಾಟಕ ಹೋದರೆ ಬೆಳಗಾಂ, ರಾಯಚೂರು, ಗುಲ್ಬರ್ಗ ಈ ಭಾಗಗಳಲ್ಲಿ ಹೋದರೆ ಕುಡಿಲಿಕ್ಕೆ ನೀರಿಲ್ಲ. ಮನುಷ್ಯನಿಗೆ ಕುಡಿಲಿಕ್ಕೆ ನೀರಿಲ್ಲ ಅಂದರೆ ಇನ್ನು ಜಲಚರಗಳ ಗತಿ ಏನು, ಪ್ರಾಣಿ ಪಕ್ಷಿಗಳ ಗತಿ ಏನು, ದನಕರುಗಳ ಗತಿ ಏನು? ದನಕರುಗಳಿಗೆ ನೀರು ಇಲ್ಲ, ಮೇವು ಇಲ್ಲ.
ಆ ನೀರು, ಮೇವು, ಜಲಚರಗಳು, ಪ್ರಾಣಿ ಪಕ್ಷಿಗಳು, ಮಾನವರ ಸಂಕುಲನ ಪ್ರತಿಯೊಬ್ಬರು ಸಹಿತ ಸುಖ ಸಂತೋಷದಿಂದ ವಿಶ್ವದೆಲ್ಲೆಡೆ ನೆಮ್ಮದಿಯಾಗಿರಬೇಕಾದ್ರೆ ರುದ್ರನ ಅನುಷ್ಠಾನ ಬೇಕು, ರುದ್ರನ ಕೃಪೆ ಬೇಕು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕ ಯತ್ರ ಬರಾಂಧಗ ಯತ್ರಿಗಾಗ್ನಿಬಾಲಾಯ ಕಾಲಾಗ್ನಿರುದ್ರಾಯ ಡಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ. ಎಲ್ಲರೂ ನಿಮ್ಮ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳ್ಕೊಳ್ಳಿ. ನಡೀತಾ ಇರ್ತಕ್ಕಂಥ ಈ ಒಂದು ಧರ್ಮ ಕಾರ್ಯ, ಧರ್ಮೋ ರಕ್ಷಿತ ರಕ್ಷಿತಃ, ಇಲ್ಲಿ ನೀವೆಲ್ಲ ಬಂದಿರತಕ್ಕಂಥದ್ದು ಯಾರೊಬ್ಬರು ನಿಮ್ಮ ಸ್ವಂತ ಮನೆ ಕೆಲಸಕ್ಕಾಗಲ್ಲ. ಇವತ್ತು ರಾಜ್ಯದ ಹಿತವನ್ನು ಕಾಪಾಡಲಿಕ್ಕಾಗಿ ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಕುಟುಂಬಕ್ಕೆ ಆಗ್ತಾ ಇರ್ತಕ್ಕಂಥ ಈ ಜಲಕ್ಷಾಮದ ಸಮಸ್ಯೆ, ಜೊತೆಗೆ ಕುಡಿಲಿಕ್ಕೆ ನೀರು, ದನಕರುಗಳಿಗೆ ಮೇವು ಬೇಕಾಗಿರ್ತಕ್ಕಂತಹ ರೀತಿ ಪ್ರಕೃತಿ ಮಾತೆ ಯಾವತ್ತೂ ಮುನಿಸಬಾರದು. ಪ್ರಕೃತಿ ಯಾವತ್ತೂ ಆನಂದವಾಗಿರಬೇಕು, ಪ್ರಕೃತಿಯಲ್ಲಿ ಸದಾಕಾಲ ಹಸಿರಿನಿಂದ ಕಂಗೊಳಿಸ್ತಿರಬೇಕು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ಆಗಮನಕ್ಕಾಗಿ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ. ಈ ಕ್ಷೇತ್ರ ನಂಜುಂಡೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಜೊತೆಗೆ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಅನುಗ್ರಹಕ್ಕೋಸ್ಕರ ಈ ಒಂದು ಕ್ಷೇತ್ರದಲ್ಲಿ, ಈ ಒಂದು ಪುಣ್ಯಕ್ಷೇತ್ರ ಸದಾಕಾಲ ನೀರಿನಿಂದ ತುಂಬಿರ್ತಕ್ಕಂಥ ಈ ಕ್ಷೇತ್ರ ನೀರು ಕಡಿಮೆ ಇರೋದಕ್ಕೋಸ್ಕರ, ನೀರು ಆಗಮನಕ್ಕೋಸ್ಕರ ಜಲಧಾರೆ ಆಗಬೇಕಾಗಿದೆ. ಅದಕ್ಕೆ ಗಂಗೆಯ ಸಾಕ್ಷಾತ್ ಸಾಂಬ ಸದಾಶಿವನ ಅನುಗ್ರಹ ಆಗಬೇಕಾಗಿದೆ. ಜೊತೆಗೆ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಕ್ಷೇತ್ರದಲ್ಲಿ ಮಹಾಗಣಪತಿಯೊಂದಿಗೆ ಕನ್ನಂಬಾಡಿ ಅಣೆಕಟ್ಟು ಸರ್ ವಿಶ್ವೇಶ್ವರಯ್ಯನವರು ಕಟ್ಟಿರ್ತಕ್ಕಂಥ ಈ ಅಣೆಕಟ್ಟು ಸದಾಕಾಲ ನೀರಿನಿಂದ ತುಂಬಿರಬೇಕು. ಯಾವತ್ತಿಗೂ ಜಲಕ್ಷಾಮ ಬರಬಾರದು. ಕರ್ನಾಟಕದ ಮೂಲೆ ಮೂಲೆಗಳಿರ್ತಕ್ಕಂಥ ನದಿಗಳು ಏನಿದೆ ಆ ಎಲ್ಲ ನದಿಗಳು ಸಹಿತ ತುಂಬಿ ಹರಿಬೇಕು, ಎಲ್ಲ ಭಾಗದಲ್ಲೂ ಸಮೃದ್ಧಿ ಥರ ಬರಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಹೇಳಿ, ಎರಡೂ ಕೈಗಳನ್ನು ಮೇಲೆತ್ತಿ ಹರೇ ನಮ ಪಾರ್ವತಿ ಬದೇ, 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 ಹರೇ ನಮ ಪಾರ್ವತಿ ಬದೇ. ಓಂ ಸುಮುಖಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ವಿಕಟಾಯ ನಮಃ, ಧೂಮಕೇತವೇ ನಮಃ, ಪಾಲಚಂದ್ರಾಯ ನಮಃ, ಈಶಪುತ್ರಾಯ ನಮಃ. ಇಲ್ಲಿ ಹರಿಹರ ಬ್ರಹ್ಮಾದಿಗಳನ್ನು ಸಹಿತ ನಾವು ಅನುಷ್ಠಾನಕ್ಕೆ ಕರೆದಿದ್ದೇವೆ. ಹರಿಹರ ಬ್ರಹ್ಮಾದಿಗಳು ಬರಬೇಕು, ಸಾಂಬ ಸದಾಶಿವನ ಬರಬೇಕು. ಸಾಂಬ ಸದಾಶಿವ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರದಿಂದ ಶಿವನ ಆವಾಹನೆ, ಓಂ ನಮೋ ನಾರಾಯಣಾಯ ಎಂಬತಕ್ಕಂತಹ ನಾರಾಯಣನ ಮಂತ್ರದಿಂದ ನಾರಾಯಣನ ಆವಾಹನೆ. ಇನ್ನು ಬ್ರಹ್ಮದೇವರನ್ನು ಸಹಿತ ಆವಾಹನೆ ಮಾಡಿದ್ದೇವೆ. ಹಾಗೆ ಎಲ್ಲರೂ ಹೇಳೋಣ, ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೂ ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಮಹಾದೇವ ವಿಶ್ವೇಶ್ವರ ಮಲವಲ್ಲಭ ಶಿವಗಂಗಾತ್ಮ ಶ್ರೀಕಂಠೇಶ್ವರ ನಮೋಸ್ತುತೇ. ಶ್ರೀಕಂಠೇಶ್ವರನು ಇಲ್ಲಿಗೆ ಆಗಮಿಸಬೇಕು. ವಿಶೇಷವಾಗಿರ್ತಕ್ಕಂತಹ ನಂಜುಂಡೇಶ್ವರ ಶ್ರೀಕಂಠೇಶ್ವರನ ಆಗಮನದಿಂದಲೂ ವರ್ಣನ ಕೃಪೆ ಬೇಕು. ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಇದು ಲೋಕ ಕಲ್ಯಾಣಾರ್ಥವಾಗಿ,
ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಒಂದು ಮಹಾಯಾಗಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ, ವರುಣದೇವರ ಸಂಪೂರ್ಣ ಕೃಪಾಶೀರ್ವಾದ ನಿಮಗಾಗಲಿ. ಜೊತೆಗೆ ಈ ಕಾರ್ಯಕ್ರಮ ಆದ ನಂತರ ಕನ್ನಂಬಾಡಿ ಅಣೆಕಟ್ಟಿನ ಮುಂಭಾಗದಲ್ಲಿರ್ತಕ್ಕಂಥ ತಾಯಿ ಕಾವೇರಿ ಮಾತೆಗೆ ಪುಷ್ಪಮಾಲೆಯನ್ನು ಅರ್ಪಿಸಿ, ಅದಾದ ನಂತರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಅಧಿದೇವತೆಯಾದಂಥ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ, ಅದಾದ ನಂತರ ಸೋಮೇಶ್ವರ, ಸುಂದರೇಶ್ವರ, ನಂಜುಂಡೇಶ್ವರ, ಪರಮೇಶ್ವರನ ದರ್ಶನ ಮಾಡಿ ಬರೋಣ. ಹರೇ ನಮಃ ಪಾರ್ವತೀಪತಯೇ. ಓಂ ನಮೋ ನಾರಾಯಣಾಯ. 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 ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಮಂತ್ರಭಾಗದಲ್ಲಿ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ. ವೇದ ಮಂತ್ರಗಳು ನಮ್ಮ ಧರ್ಮಶಾಸ್ತ್ರ ಧರ್ಮದಲ್ಲಿರ್ತಕ್ಕಂತಹ ವಿಶೇಷತೆ ಹೇಳುತ್ತೆ. ತಂದೆ ತಾಯಿನೇ ಮೊದಲನೇ ಗುರು, ತಂದೆ ತಾಯಿನೇ ಮೊದಲನೇ ದೇವರು ಅಂತ. ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ತಂದೆ ತಾಯಿಗಿನ್ನ ಮತ್ತೊಬ್ಬರಿಲ್ಲ. ನಾವು ಮೊದಲು ನಮಸ್ಕಾರ ಮಾಡಬೇಕಾದ್ದು ತಂದೆ ತಾಯಿಗೆ. ಅದಾದ ನಂತರ ದಾರಿ ಕೊಡ್ತಕ್ಕಂಥ, ವಿದ್ಯೆ ಕೊಡ್ತಕ್ಕಂಥ, ದಾರಿಯಲ್ಲಿ ನಮಗೆ ಬೇಕಾದ್ದು ಬೇಡವಾದ್ದು ಜ್ಞಾನವನ್ನು ಕೊಡ್ತಕ್ಕಂಥ ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಅದಕ್ಕೋಸ್ಕರ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳ ಪ್ರಾರ್ಥನೆ, ತಾಯಿ ತಂದೆಯರ ಆಶೀರ್ವಾದ, ಕಲಶಾರ್ಚನೆ ಶುರು ಮಾಡಿ. ಶಿವನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಬಿಲ್ವಪತ್ರೆ, ತುಂಬೆ ಹಾಗೂ ಭಸ್ಮ. ಈ ತುಂಬೆ ಹೂವಿನಿಂದ ಸಾಂಬ ಸದಾಶಿವನಿಗೆ ಮಾಡುವಂತಹ ಅರ್ಚನೆ ಶೀಘ್ರವಾದಂಥ ರೀತಿ ಫಲಕಾರಿಯಾಗುತ್ತೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೂ ತುಂಬೆ ಹೂವು ಇಲ್ಲಿಗೆ ಬಂದಿದೆ. ಈ ತುಂಬೆ ಹೂವನ್ನು ಸಾಂಬ ಸದಾಶಿವನಿಗೆ ಅರ್ಪಣೆ ಮಾಡೋಣ. ನಿಮ್ಮೆಲ್ಲರ ಕೋರಿಕೆ, ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಶೀಘ್ರವಾಗಿ, ಬರೀ ಕರ್ನಾಟಕ ರಾಜ್ಯವಂದರೆ ಅದು ತಪ್ಪಾಯಿತು, ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ವಿಶ್ವಕ್ಕೆ ಶಾಂತಿ ಬೇಕು. ವಿಶ್ವ ಶಾಂತಿಗಾಗಿ, ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಮಹಾಯಾಗಕ್ಕೆ ಸಾಂಬ ಸದಾಶಿವನ ಸಂಪೂರ್ಣ ಅನುಗ್ರಹ ಆಗಿ ಶೀಘ್ರವಾಗಿ ಗಂಗೆ ಧರೆಗಿಳಿಬೇಕು. ಜೊತೆಗೆ ಕಾವೇರಿ ಸಮೃದ್ಧಿತನವಾಗಿರಬೇಕು. ಆ ತಾಯಿಯ ಒಂದು ಆಶೀರ್ವಾದಕ್ಕೋಸ್ಕರ ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋಣ. ನಮಗೆ, ನಮ್ಮ ಮನೆ, ನಮ್ಮ ಪರಿವಾರ, ನಮ್ಮ ಸುಖ ಸಂತೋಷ ಇದಿಷ್ಟನ್ನು ಬಿಟ್ಟು ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಯಾಗಕ್ಕೆ ಭಗವಂತನ ಪ್ರಾರ್ಥನೆ ಮಾಡೋಣ. ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ ಅಂತ. ಹರೇ ನಮಃ ಪಾರ್ವತೀಪತೇ. ಶಿವ
ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸುಂದರವಾದಂತಹ ಕಾವೇರಿ ತಟದಲ್ಲಿ ಕಾವೇರಿಯ ಅನುಷ್ಠಾನ ಭಾಳಷ್ಟು ಅರ್ಥಗರ್ಭಿತವಾಗಿ ನಡೀತಿದೆ. ಈ ಒಂದು ಕಾಲದಲ್ಲಿ ನಡೀತಕ್ಕಂತಹ ಮೃತ್ಯುಂಜಯ ಹವನ, ತ್ರಯಂಬಕೇಶ್ವರನ ಮಹಾಮೃತ್ಯುಂಜಯ ಹೋಮವನ್ನು, ಈ ಒಂದು ವಿಶೇಷವಾಗಿರ್ತಕ್ಕಂಥ ರುದ್ರ ಹೋಮವನ್ನು ಮಾಡುವ ಕಾಲದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಈ ದೂರ್ವ ಗಣಪತಿಗೆ ಅರ್ಪಣೆ ಮಾಡೋಣ. ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥ ಈ ಒಂದು ಮಹಾಯಾಗಕ್ಕೆ, ರುದ್ರ ಮಹಾಯಾಗಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ. ವಿಶೇಷವಾದಂತಹ ಅನುಗ್ರಹ ಆಗಬೇಕು, ವರ್ಣನ ಕೃಪೆ ಆಗಬೇಕು. ಪ್ರತಿ ಬಾರಿಯಲ್ಲೂ ಪ್ರತಿ ಸರಿ ಸಹಿತ ಒಂದೇ ಮಂತ್ರ, ಮಹಾಮಂತ್ರ, ವರ್ಣನ ಕೃಪೆಗೋಸ್ಕರ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರ, ಪ್ರತಿಯೊಬ್ಬರು ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಹೇಳೋಣ. हरे नमः पार्वतीपदे पुनः पूजां करिष्येन् छत्रं धारयामि चाम्रं वीर्यामि ऋत्तिं सर्पयामि आन्धूलिकां सुप्यामि ध्वजारोहणं सुप्यामि अश्वारोहणं सुप्यामि समस्त राजोपचार देवोपचार शक्त्योपचार भक्त्योपचार पूजां समर्पयामि यज्ञेन यज्ञमयन्तमेव तानि सर्वाणि प्रसवान्यासन्न देहमागं महिमानस्य सन्देत्र पूर्वे साध्या सन्ति देवाः. ಇಷ್ಟು ಹೊತ್ತು ಶಾಸ್ತ್ರಬದ್ಧವಾದಂತಹ ಅನುಷ್ಠಾನ, ರುದ್ರನಿಗೆ ರುದ್ರಾಭಿಷೇಕ, ತ್ರಯಂಬಕೇಶ್ವರನ ಹವನ, ಅದಾದ ನಂತರ ಹರಿಹರ ಬ್ರಹ್ಮಾದಿಗಳ ಅನುಷ್ಠಾನವನ್ನು ತಾವು ನೋಡಿದ್ರಿ. ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಈ ಶುದ್ಧವಾದಂತಹ ವಿಶೇಷವಾಗಿರ್ತಕ್ಕಂತಹ ಜಲವನ್ನು ಕಳಶದಲ್ಲಿಟ್ಟು, ಕಳಶದಲ್ಲಿಂದ ಈ ಕಳಶದ ಜಲವನ್ನು ಕನ್ನಂಬಾಡಿ ಅಣೆಕಟ್ಟಿನ ಮುಂಭಾಗದಲ್ಲಿ ಕಾವೇರಿ ಮಾತೆ ಇದ್ದಾಳೆ. ತಾಯಿ ಕಾವೇರಿ ಮಾತೆಯ ಸಾನ್ನಿಧ್ಯಕ್ಕೆ ಹೋಗಿ ಅಮ್ಮನವರ ಪಾದಗಳನ್ನು ತೊಳೆಯುವಂತಹ ಈ ಒಂದು ಕಾಯಕವನ್ನು ಹಾಗೂ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಕಾವೇರಿ ಮಾತೆಗೆ ಪುಷ್ಪಮಾಲೆಯನ್ನು ಹಾಕಿ ತದನಂತರ ಸಾಕಷ್ಟು ಜನ ಭಕ್ತ ಸಾಗರ ಆಗಮಿಸಿದೆ. ಅವರೊಂದಿಗೆ ಮಾತಾಡೋಣ. ಅಂಬಾ ಓಂ ಗಂಗೆ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು.
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರುದ್ರನಿಗೆ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ, ಜೊತೆಗೆ ಮಹಾಮೃತ್ಯುಂಜಯ ಹವನ, ತಾಯಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಕಾವೇರಿ ಮಾತೆಯ ಮುಂಭಾಗದಲ್ಲಿ ನಾವಿದ್ದೇವೆ. ಕನ್ನಂಬಾಡಿ ಅಣೆಕಟ್ಟು ಸರ್ ವಿಶ್ವೇಶ್ವರಯ್ಯನವರು ಕಟ್ಟಿಸಿರ್ತಕ್ಕಂಥ ಈ ಅಣೆಕಟ್ಟು ಕೃಷ್ಣರಾಜಸಾಗರದ ಮುಂಭಾಗದಲ್ಲಿರ್ತಕ್ಕಂಥ ಕಾವೇರಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಪುಷ್ಪಾರ್ಚನೆ ಮಾಡಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಈ ಕಳಶದ ಜಲವನ್ನು ಅರ್ಪಣೆ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಲೋಕ ಕಲ್ಯಾಣಾರ್ಥವಾಗಿ, ವಿಶ್ವಶಾಂತಿಗಾಗಿ, ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂತಹ ಈ ಒಂದು ಮಹಾಯಾಗಕ್ಕೆ ಆಗಮಿಸಿರ್ತಕ್ಕಂಥ KRSನ ಸುತ್ತಮುತ್ತ ಇರತಕ್ಕಂಥ ಸಾಕಷ್ಟು ಜನ ಅಭಿಮಾನಿ ದೇವರುಗಳ ಸಮ್ಮುಖದಲ್ಲಿ ವಿಶೇಷವಾದಂಥ ಅನುಷ್ಠಾನವಾಯಿತು. ಈ ಅನುಷ್ಠಾನದಿಂದ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ಗಂಗಾಧರೇಶ್ವರನ ಅನುಗ್ರಹ ಬೇಕು. ಹಾಗಾಗಿ ತಾಯಿ ಚಾಮುಂಡೇಶ್ವರಿಯ ನಂಜನಗೂಡಿನ ನಂಜುಂಡೇಶ್ವರ, ಶ್ರೀಕಂಠೇಶ್ವರ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ಅಲ್ಲೂ ಸಹಿತ ನಮ್ಮ ಕೋರಿಕೆಯನ್ನು ಸಲ್ಲಿಸೋಣ. ಭಗವತಿಯ ಮುಂದೆ ಪ್ರಾರ್ಥನೆ ಸಲ್ಲಿಸೋಣ. ವಿಶೇಷವಾಗಿರ್ತಕ್ಕಂಥ ಕಳಶದಲ್ಲಿರ್ತಕ್ಕಂಥ ಜಲವನ್ನು ದೇವಿಯ ಪಾದಕ್ಕೆ ಅರ್ಪಣೆ ಮಾಡೋಣ. ಬನ್ನಿ. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು, ತಾಯೊಡಲೆ ನಿನಗೆ ಶರಣು, ಕಾವೇರಮ್ಮ ಕಾಪಾಡಮ್ಮ. ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ನಾವು ಬಂದಾಗ ಕರೆಂಟ್ ಇರಲಿಲ್ಲ. ಹಾಗಾಗಿ ಕಾವೇರಿಯಲ್ಲಿ ಜಲ ಬರಬೇಕಾಗಿತ್ತು, ನಿಂತಿತ್ತು. ಆದರೆ ಈಗ ವಿಶೇಷವಾಗಿರ್ತಕ್ಕಂಥ ಜಲಧಾರೆ ಆಗುತ್ತೆ. ಕಾರಣ ವಿದ್ಯುತ್ ಶಕ್ತಿ ಆಗಮನ ಆಯಿತು. ಏನೋ ಒಂದು ಶುಭ ಶಕನ, ಇವತ್ತು ಶುಭ ಶಕನ ಸಿಕ್ಕಿದೆ ನಮಗೆ. ಆ ಶುಭ ಶಕನದಿಂದ ಶೀಘ್ರವಾಗಿ ತಾಯಿಯ ಪಾದವನ್ನು ತೊಳೆದು ಪ್ರಾರ್ಥನೆ ಮಾಡ್ತಿದ್ದೀವಿ. ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ಕಾವೇರಿ ಜಲಾಶಯಕ್ಕೆ ಬರಬೇಕು, ನಾಡಿನಾದ್ಯಂತ ರಾಜ್ಯದಾದ್ಯಂತ ಮಳೆ ಬೆಳೆ ಸುಭಿಕ್ಷವಾಗಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಆಗಬೇಕು. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು, ತಾಯೊಡಲೆ ನಿನಗೆ ಶರಣು, ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು. ಮುಗಿಲಾಗುವೆ, ಹನಿಯಾಗುವೆ, ಮಳೆಯಾಗಿ ಹೊಳೆಯಾಗಿ ಹರಿದಾಡುವೆ, ನಿತ್ಯ ನಲಿದಾಡುವೆ. ಉಸಿರಾಗುವೆ, ಹಸಿರಾಗುವೆ, ಬರನೀಗಿ ತಂಪಾಗಿ ಕಡಲಾಗುವೆ, ಅಲ್ಲಿ ಅಲೆಯಾಗುವೆ. ಎಲ್ಲರ ಕಡುಪಾಪವ ಬಯ್ಯದೆ ಕೊಂಡೊಯ್ಯುವ ತಾಯೊಡಲೆ ನಿನಗೆ ಶರಣು, ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು. ಜೇನಲ್ಲು ನೀ, ತೆಂಗಲ್ಲು ನೀ, ನೆಲಯೋಗಿ ಉಳುವಾಗ ಬೆವರಲ್ಲು ನೀ, ಅವನ ಫಲದಲ್ಲೂ ನೀ.
ಕಣ್ಣಲ್ಲೂ ನೀ ಎದೆಯಲ್ಲೂ ನೀ ಹಸುಗೂಸು ತೊದಲಾಡೋ ಜೊಲ್ಲಲ್ಲೂ ನೀ ನುಡಿ ಜೇನಲ್ಲೂ ನೀ ನಿಲ್ಲದ ಸಂಚಾರದ ಸಾವಿರ ಅವತಾರದ ತಾಯೊಡನೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ಆ ತೀರವ ಸೇರಿಸು ತಾಯೊಡಲೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ಆ ತೀರವ ಸೇರಿಸು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಾತವೇದಸೇ ಸುರವಾಮ ಸೋಮರಾದಿತೋ ನಿದಹಾತಿ ವೇದಾಃ ಸನಃ ಪರ್ಷತತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಮೈಸೂರಿನ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ತಾಯಿ ಚಾಮುಂಡೇಶ್ವರಿ ಬಳಿ ನಾವು ನೀವೆಲ್ಲರೂ ಸಹಿತ ಪ್ರಾರ್ಥಿಸಬೇಕಾಗಿದೆ. ಇವತ್ತಿನ ಪ್ರಾರ್ಥನೆ ವರ್ಣನ ಕೃಪೆಗಾಗಿ, ಗಂಗಾಮಾತೆಯ ಆರಾಧನೆಗಾಗಿ, ಕಾವೇರಿಯ ಒಂದು ವಿಶೇಷವಾಗಿರ್ತಕ್ಕಂತಹ ವರದಾನಕ್ಕಾಗಿ, KRS ಅಲ್ಲಿ ನಡೀತಿರತಕ್ಕಂತಹ ರುದ್ರನ ಅನುಷ್ಠಾನ, ಜೊತೆಗೆ ಕಾವೇರಿ ಮಾತೆಯ ಪೂಜೆ, ಇದೆಲ್ಲವೂ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ ಮಾಡೋದಕ್ಕೂ ಮುನ್ನ ಮೊದಲು ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಸರ್ವ ವಿಶ್ವೇಶ್ವರಯ್ಯನವರು ಕಟ್ಟಿಸಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಣೆಕಟ್ಟಿನ ಹಿಂಭಾಗದಲ್ಲಿ ಕಾವೇರಿ ನಿಂತಿದ್ದಾಳೆ. ಆದರೆ ಇವತ್ತು ಕಾವೇರಿ ಆ ಜಾಗದಲ್ಲಿ ಬರಿದಾಗಿದ್ದಾಳೆ. ಅದರಿಂದ ಆ ಒಂದು ಸ್ಥಳದಲ್ಲಿ, ಪುಣ್ಯಕ್ಷೇತ್ರದಲ್ಲಿ ಕಾವೇರಿಯ ಆಗಮನ ಆಗಬೇಕಾಗಿದೆ. ರಾಜ್ಯದ ರೈತರಿಗೆ, ವಿಶ್ವಶಾಂತಿಗೂ ಹಾಗೂ ರಾಜ್ಯದ ರೈತರಿಗೂ ಹಾಗೂ ಜಲಚರಗಳಿಗೂ, ಪ್ರಾಣಿ ಪಕ್ಷಿಗಳಿಗೂ, ದನಕರಗಳಿಗೂ ಮೇವಿಲ್ಲದಂತಾಗಿದೆ. ನೀರಿನ ಕ್ಷಾಮ ಎಲ್ಲೂ ಉಂಟಾಗಿದೆ. ಅದರಿಂದ ಭಗವತಿಯ ಕಾತ್ಯಾಯಿನಿ, ದುರ್ಗಾಪರಮೇಶ್ವರಿ, ಚಾಮುಂಡೇಶ್ವರಿ, ಚೌಡೇಶ್ವರಿಯ ಅನುಗ್ರಹಕ್ಕೋಸ್ಕರ ಇವತ್ತಿನ ದಿವಸ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಅಮ್ಮನವರಿಗೆ ಅರಿಶಿನ, ಕುಂಕುಮ, ಹೂವು, ಪುಷ್ಪಗಳನ್ನು, ಫಲಪುಷ್ಪಗಳನ್ನು ಸಮರ್ಪಿಸಿ ತಾಯಿಯ ಆಶೀರ್ವಾದ ತೆಗೆದುಕೊಂಡು ನಂಜುಂಡೇಶ್ವರನ ಪ್ರಾರ್ಥನೆ ಮಾಡಿ ತದನಂತರ ವಿಶೇಷವಾಗಿ ನಡೀತಕ್ಕಂಥ ಅನುಷ್ಠಾನಕ್ಕೆ ಮುಂದಾಗೋಣ. महामातेये ಚಾಮುಂಡೇಶ್ವರಿ ಮಹಾಮಾತೆಯೇ ನೀ ನನ್ನ ಪೊರೆಯೇ ಜಗನ್ಮಾತೆಯೇ
ದೇವಾಲಯದ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರ್ತಕ್ಕಂಥ ಈ ಒಂದು ಮಹಾಯಾಗ, ವರ್ಣನ ಕೃಪೆಗಾಗಿ ಮಾಡ್ತಕ್ಕಂಥ ಈ ಯಾಗಕ್ಕೆ ಭಗವತಿಯ ಅನುಗ್ರಹ ಬೇಕು. ಭಗವತಿಯ ಅನುಗ್ರಹ ಬೇಕಾದರೆ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಸದಾಕಾಲ ತಾಯಿ ಸೇವೆ ಮಾಡ್ತಕ್ಕಂಥ ಅವರ ಆಶೀರ್ವಾದವು ಬಹಳ ಅಗತ್ಯವಿದೆ. ಅವರ ಆಶೀರ್ವಾದ ಜೊತೆಗೆ ಅವರ ನುಡಿಮುತ್ತುಗಳು, ಬನ್ನಿ ಮಾತಾಡ್ಸೋಣ. ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಭೀಕರ ಬರಗಾಲದಲ್ಲಿ ಒಂದು ಸುಭಿಕ್ಷವಾದ ನೆಲೆಯಲ್ಲಿ ಈ ಥರ ಶುಭ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಒಂದು ಆನಂದವಾದ ವಿಷಯ. ಯಾಕೆಂದರೆ ಜನ ತತ್ತರಿಸಿ ಅಲ್ಲಾಡ್ತಿರೋ ಸಮಯದಲ್ಲಿ ಒಂದು ಯಾಗ ಯಜ್ಞ ನಡೆದಿರ್ತಕ್ಕಂಥದ್ದು, ಒಂದು ಪುಷ್ಪವೃಷ್ಟಿ ಆಗುವಂಥದ್ದು ಭಾಳ ವಿಶೇಷವಾದ ಸಂಗತಿ. ಅದರಲ್ಲಿ ನನ್ನ ಸ್ನೇಹಿತರಾದ ಆನಂದ್ ಗುರೂಜಿಯವರು, ನನ್ನ ಸಹೋದ್ಯೋಗಿಗಳು ಆಗಿರ್ತಕ್ಕಂಥವ್ರು ಈ ಒಂದು ಶುಭ ಕೆಲಸ ಮಾಡ್ತಾ ಇರೋದು ಒಂದು ಹೆಮ್ಮೆಯಂಥ ವಿಷಯ ಇದು. ಏಕೆಂದರೆ ನಾವು ಒಟ್ಟಿಗೆ ಓದ್ದವರು, ಅವರು ಈ ಒಂದು ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಈ ಬೆಳವಣಿಗೆ ಮಾಡಿಕೊಂಡು ರಾಜ್ಯದಲ್ಲಿ ಸುಭಿಕ್ಷವಾಗಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಎಲ್ಲ ದೇವಸ್ಥಾನಗಳ ಪರ್ಯಟನೆ ಹೊರಟು ಅಲ್ಲಿರ್ತಕ್ಕಂಥ ಒಂದು ದೇವಾಲಯಗಳ ವೀಕ್ಷಣೆಗಳೇ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಜನಗಳ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತಿಳ್ಕೊಂಡು ಒಂದು ಈ ಯಜ್ಞ ಮಾಡ್ತಿರ್ತಕ್ಕಂಥದ್ದು ಭಾಳ ವಿಶೇಷ. ಈ ಯಜ್ಞ ಸುಭಿಕ್ಷವಾಗಿ ನಡೆದು ರಾಷ್ಟ್ರ ರಾಜ್ಯಕ್ಕೆ ಒಳ್ಳೆಯದಾಗಲಿ ಮತ್ತು ಅವ್ರಿಗೂ ಕೀರ್ತಿ ಯಶಸ್ಸು ಸಿಗಲಿ ಮತ್ತು ಯಜ್ಞಕ್ಕೆ ಯಾವುದೇ ಅಡ್ಡಿ ಬರದಿದ್ದಂಗೆ ನಡೀಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು. ಚಾಮುಂಡೇಶ್ವರಿ ಮಹಾಮಾತೆಯೇ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಅನುಗ್ರಹಕ್ಕೋಸ್ಕರ ರಾಜ್ಯದಲ್ಲಾಗಿರ್ತಕ್ಕಂಥ ಜಲಕ್ಷಾಮವನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಎಲ್ಲೆಡೆ ನೀರಿನ ಅಭಾವ ಆಗಿದೆ. ಪರಿಸರ ಸಾಕಷ್ಟು ಒಣಗುವಂಥ ರೀತಿಯಲ್ಲಿ ಆಗ್ತಾ ಇದೆ. ಪರಿಸರ ಸಂರಕ್ಷಣೆ ಆಗಬೇಕು, ಜೊತೆಗೆ ಯಥೇಚ್ಛವಾಗಿ ಮಳೆ ಬೆಳೆ ಆಗಬೇಕು. ಅದಕ್ಕಾಗಿ ಸೋಮೇಶ್ವರ ಸುಂದರೇಶ್ವರನಲ್ಲಿ ನಂಜುಂಡೇಶ್ವರನಲ್ಲಿ ಪ್ರಾರ್ಥನೆ ಆಗಬೇಕು. ಹಾಗಾಗಿ ಎಲ್ಲರೂ ಸಾಮೂಹಿಕವಾದಂತಹ ಪ್ರಾರ್ಥನೆ ಮಾಡೋಣ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.